ಈ ವಿಡಿಯೋನ ಮದುವೆ ಆದಂಥ ಹೆಣ್ಮಕ್ಳಿಗೆ ಮತ್ತು ಮುಂದೆ ಮದುವೆ ಆಗುವಂಥ ಹೆಣ್ಮಕ್ಳಿಗೆ ಶೇರ್ ಮಾಡಿ ತಲುಪಿಸ್ಬಿಡಿ. ಯಾಕಂದ್ರೆ ಎಲ್ಲರ ಕಣ್ಣು ದೃಷ್ಟಿನೂ ಒಂದೇ ಥರ ಇರೋಂಗಿಲ್ಲ. ಈ ಬೆಂಗಳೂರು ಸೈಡ್ ಅಷ್ಟು ಇದು ಮಾಡೋಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ. ಏನಂದ್ರೆ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲಾರ ಹೊರಗಡೆ ಒಂದು ಸಮಾರಂಭಕ್ಕೆ ಹೋಗ್ಬೇಕಂದ್ರೆ ನಮ್ಮ ಕಡೆ ಹೆಣ್ಮಕ್ಳಿಗೆ ಸ್ವಲ್ಪ ರೂಢಿ ಜಾಸ್ತಿ ಐತಿ. ಏನಂದ್ರೆ ಒಂದು ಸರ ಹಾಕ್ಕೊಂಡು ಅದ್ರ ಜೊತೆಗೆ ತಾಳಿ ಹೊರಗೆ ಹಾಕ್ಕೊಂಡು ಹೋಗೋದು. ತಾಳಿ ಬೇಕಾದ್ರೆ ನೀವು ಸರ ಹೊರಗೆ ಹಾಕ್ಯಾರ್ರಿ, ತಾಳಿನ ಹೊರಗೆ ಹಾಕಕ್ಕೆ ಹೋಗ್ಬೇಡ್ರಿ. 10 ಮಂದಿ ಕಣ್ಣು ಒಂದೇ ಥರ ಇರೋಂಗಿಲ್ಲ. ನಿಮ್ಮ ತಾಳಿ ಮೇಲೆ ಕಣ್ಣು ಬಿದ್ದರೆ ಗಂಡುಗಳಿಗೆ ಆಯುಷ್ಯ ಸ್ವಲ್ಪ ಕಡಿಮೆ ಆಕತಿ. ಹಾಗಾಗಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಸಾವು ಜಾಸ್ತಿ ಅನುಭವಿಸಾಕತ್ತಿರೋದು. ಅದರಿಂದ ಹೇಳ್ತಾ ಇದ್ದೀನಿ, ತಾಳಿ ಅನ್ನೋಂಥದ್ದು ಬೇರೆದವ್ರಿಗೆ ತೋರಿಸೋಂಥದ್ದು ಅಲಂಕಾರದ ವಸ್ತು ಅಲ್ಲ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋಂಥ ವಸ್ತು. ಆದಷ್ಟು ಅದನ್ನು ಈ ಸೀರೆಯಿಂದ ಒಳಗಡೆನೇ ಹಾಕ್ಯರಿ. ಸೀರೆ ಮೇಲೆ ಹಾಕ್ಕೊಂಡು ನಮ್ಮ ಅಲಂಕಾರ ತೋರ್ಸೋಕೆ ತಾಳಿ ಮೇಲೆ ಹಾಕ್ಕೊಂಡು ನಮ್ಮ ತಾಳಿಗೆ ಇನ್ನೊಬ್ಬರ ಕಣ್ಣು ದೃಷ್ಟಿ ಬೀಳೋದು ಬೇಡ. ಈ ವಿಡಿಯೋ ಹೆಚ್ಚೆಚ್ಚಾಗಿ ಮದುವೆ ಆಗುವಂಥವ್ರಿಗೆ, ಆಗಿರುವಂಥವ್ರಿಗೆ ದಯವಿಟ್ಟು ತಲುಪಿಸಿ. ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟು.